ಮೊದಲನೇದು ಪಾರ್ಟ್ 1 ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ರೀ. ಅದನ್ನ ನೋಡಿದ್ರೆ ಈ ಪಾರ್ಟ್ 2 ನಿಮ್ಗೆ ಅರ್ಥ ಆಕೈತ್ರಿ. ಅದನ್ನ ಮಿಸ್ ಮಾಡ್ದ ನೋಡ್ರಿ. ವಿಡಿಯೋ ನೋಡಿ ಹಂಗೆ ಹೋಗ್ಬೇಡ್ರಿ, ಲೈಕ್ಸ್ ಕೊಟ್ಟು ಹೋಗ್ರಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಾಟ್ಸಪ್ ಗ್ರೂಪ್ನಾಗೆಲ್ಲ ನೀವು ಶೇರ್ ಮಾಡಿರಿ. ಮತ್ತು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈ ವಿಡಿಯೋ ಹೆಂಗಿತ್ತಂತ ಹೇಳಿ. ಮತ್ತು ಯಾರ್ಯಾರು ಈ ವಿಡಿಯೋನ ನೋಡಕತ್ತೀರಿ ಹೊಸದಾಗಿ ಅವರು ಹಂಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಅಲ್ಲದವರು ನಿಮ್ಮ ಮಾವ ನೋಡಿ ಇಷ್ಟು ಮುದಕ ಆದ್ರೂ ಆ ಮುದುಕಿನ ನೋಡಿ 32 ಹಲ್ಲು ಹೆಂಗೆ ಬಿಟ್ಕೊಂಡು ಕುಂತಾನ ನೋಡಿ. ಇದಕ್ಕೆ ಬುದ್ಧಿಗಿದ್ದಿರಾಕಿಲ್ಲ, ನಾ ಬಾಯಿನ ಮುಚ್ಚವಲ್ದು ಬಿಡ ನಿಮ್ಮ ಮಾವ. ಅಲ್ರಿ ಅತ್ತಿ ಬಂದು ಇಷ್ಟೊತ್ತಾತು ಕುಂತು ಒಂದು ನೀರು ಕೊಡವಲ್ರು, ಒಂದು ಶರ್ಬತ್ ಕೊಡವಲ್ಲು. ಇವೇ ಅಂತವೇನು ಬಿಡ್ರಿ ಅತ್ತಿ. ಅದಂತೀನಿ ನೋಡು, ನಾನು ಯೋಚನೆ ಮಾಡಕತ್ತೀನಿ. ಬಂದಿಂದ ಒಂದು ಗ್ಲಾಸ್ ನೀರು ಕೊಡವಲ್ಲು, ಮತ್ತೆ ಶರ್ಬತ್ ದೂರ ಉಳಿತು ನೋಡ. ಆಕಿ ಹೆಂಗ ಮಕ ಪಕ ಪಕ ನೋಡಕತ್ತಾಳ. ನೀವು ಬುದ್ಧಿಗೆ ಜಿರಾಕಿಲ್ಲ, ಬಂದವರಿಗೆ ಒಂದು ಚರಿಗೆ ನೀರು ಕೊಡೋ ಯೋಗ್ಯತೆ ಇಲ್ಲ. ಇವೇ ಅಂತ ಬಿಡಿಯೋ ಮತ್ತೆ ಟೈಲ್ಸ್ಗೆಲ್ಲ ಹಾಕಿನಿ ಅಂತೇಳಿ ದಿಮಾಕ ತೋರ್ಸಕ್ ಬಂದಾಳ ಈಕಿ ಮುದೋಡಿ. ತಡಿ ಮಾಡ್ತೀನಿ, ನಾನು ಕೇಳ್ಬಿಡ್ತೀನಿ. ಸುಮ್ರು ಗೌರಕ್ ನೀನು ಇವರಿಗೆ ಬೇಷ ಬುದ್ಧಿ ಕಲಿಸ್ತೀನಿ ನಾನು. ಗಣ್ಯಾರ ಅಂದ್ರೆ ಹೆಂಗಿರ್ತಾರಂತ ತೋರಿಸ್ತೀನಿ ತಡಿ. ಈಗ ಒಂದು ಗ್ಲಾಸ್ ನೀರು ಕೊಡ್ರಿ. ನೀರಡಿಕೆ ಆಗ್ಬಿಟ್ಟತಿ, ನಾವು ದೂರಿಂದ ಬಂದಿ ಬಿಸಿಲಾಗ. ಅಯ್ಯಯ್ಯ ಸಾರಿ ರೀ, ನಾನು ನೀರು ಕೊಡ್ಬೇಕಂತೇಳಿ ನೆನಪ ಹರಿಬಿಟ್ಟೆ. ಮಾತಾಡೋ ಗದ್ದಲ್ದಾಗ ಗೊತ್ತಾಗಲಿಲ್ಲ. ಇವರು ಬೀಗ್ತಿಯರು ಒಬ್ರು ಬೀತ್ರಲ್ರಿ, ಆ ಶಾಕ್ನ್ಯಾಗ ನಾನು ಸುಮ್ಮನೆ ನಿಂತು ಬಿಟ್ಟಿನ್ರಿ. ತರ್ತೇನೆ ತಡ್ರಿ, ಶರ್ಬತ್ ತೊಗೊಂಬಂದ್ಬಿಡ್ತೀನಿ. ನೀವು ಬೇಷ್ ಮಾಡಿದ್ರಿ ನೋಡ್ರಿ ಅತ್ತಿ. ಇಲ್ಲ ಅಂದ್ರೆ ಹಂಗ ಕುಂದ್ರಿಸಿ ಹಂಗ ಕಳಿಸ್ತಿದ್ಲೇನ ಗೊಂಜಾಳ ಮಕದಾಕಿ. ಅಲ್ಲ ಗೌರು, ನಮ್ಮ ಚೇತ್ಯ ಎಲ್ಲಿದ್ದ ಲವ್ ಮಾಡ್ಕೊಂಡು ಬಂತ ಇವ. ಹುಡುಗಿ ತಂದಿ ನೋಡಿದ್ರ ಸೀಕ್ರ ಆಗ್ಯಾನ, ಹುಡುಗಿ ತಾಯಿ ನೋಡಿದ್ರ ಮಾರೇಟರ ಗತಿ ಸೀರೆ ಉಟ್ಕೊಂಡಾಳ. ಹಾ, ಇವರು ಇನ್ನ ಹುಡುಗಿ ಹೆಂಗಿರ್ತತನ ಗೌರವ ನೋಡ್ಬೇಕಿನ್ನ. ಜ್ಯೂಸ್ ತಗೊಳ್ರಿ, ಇನ್ನೇ ಈಗ ಫ್ರಿಜ್ನಿಂದ ಹಾಕೊಂಡ್ಬಂದಿನಿ, ಭಾಳ ತಂಪೈತಿ. ಯಾಕಂದ್ರೆ ನೀವು ದೂರಿಂದ ಬಂದಿರಲ್ಲ, ಒಂದು ಸ್ವಲ್ಪ ಕಾವು ಕಡಿಮೆ ಆಗ್ಲಿ ಅಂತ ಈ ಫ್ರಿಜ್ನಿಂದ ಹಾಕೊಂಡ್ಬಂದಿನ್ರಿ. ಹತ್ತಿರಿ ನೀವು ಜ್ಯೂಸ್ ತಗೊಳ್ರಿ. ನನಗೆ ಬೇಡ ಜ್ಯೂಸ್. ಅಯ್ಯತ್ತಿ ಇದೆಂತ ಜ್ಯೂಸ್ ಮಾಡ್ಯಾವು, ಒಂದಿಟ್ಟು ಕಮ್ಗಿಲ್ಲ, ಬರೀ ಸಕ್ಕರೆ ನೀರು ಕುಡಿಸ್ಕೊಟ್ಟ ನೋಡು. ಇಂಥ ಶರ್ಬತ್ ಕುಡಿಯಾಕ ಈಗಿಂದ ರೂಢ ಮಾಡ್ಕೊ. ಯಾಕಂದ್ರೆ ಅಂಥ ಮಗನ ಹಡ್ದಿಯಲ್ಲ, ಇಂಥ ಪ್ರೀತಿ ಮಾಡಿ ಇಂಥರ ಮನೆಯಿಂದ ಏನು ತೊಗೊಳಕತ್ತಿ, ರೂಢ ಮಾಡ್ಕೊ. ಅಂದಂಗ ನೀವು ಯಾಕೆ ಜ್ಯೂಸ್ ಒಲ್ಲೆ ಅಂದ್ರಿ? ನೀವು ಕುಡಿಬೇಕಿಲ್ರಿ ಒಂದು ಸ್ವಲ್ಪ. ನಾನು ಇಂಥ ಜ್ಯೂಸ್ ಕುಡಿಯಂಗಿಲ್ರಿ, ಯಾಕಂದ್ರೆ ಇದ್ರೊಳಗೆ ಸಕ್ಕರೆ ಭಾಳ ಹಾಕಿರ್ತಾರೆ. ನಾನು ಬರೀ ಫ್ರೆಶ್ ಜ್ಯೂಸ ಕುಡಿಯೋದು. ಯಾಕಂದ್ರೆ ಮತ್ತೆ ಸಕ್ಕರೆ ಜಾಸ್ತಿ ಕುಡಿದ್ರೆ ಸ್ವಲ್ಪ ದಪ್ಪ ಆಗ್ತಾರಲ್ರಿ, ಹಿಂಗಾಗಿ ನಾ ಇಂಥದೆಲ್ಲ ಕುಡಿಯಂಗಿಲ್ರಿ. ಈಗಿನ ಬಡಿಯಾರ್ಕ ಬಡ್ಡಿ ಕೊಡು ಅಂತ ಮುದೋಡಿನ ಇದ್ದಂಗೆ ಅದ ಬಿಡು. ಇದಕ್ಕೆ ನಮ್ದಕ್ಕೆ ಬುದ್ಧಿ ಇಲ್ಲ. ಆಕಿ ಕುಡಿಯೋದೆಲ್ಲ ಕುಡಿಲಿ, ಬಿಟ್ಟರೆ ಬಿಡ್ಲಿ, ತನಗೆ ಯಾಕೆ ಬೇಕು? ತನ್ನ ಕೈಯಾಗ ಒಂದು ಗ್ಲಾಸ್ ಕೊಟ್ರ ಗಟ ಗಟ ಕುಡಿದು ಸುಮ್ಮನೆ ಇರಬೇಕು. ಹೌದು ಬೀಳ್ತಿ, ಈ ನಿನ್ನ ಮಗ ಸಿಕ್ಕ್ರ ಗತಿ ಅದಾನ, ನಿನ್ನ ಸೊಸಿ ಮಾರೇಡ್ರ ಗತಿ ಅದಾಳ. ಹೆಂಗಿದು? ನಮ್ಮ ಯಜಮಾನ್ರು ಆರ್ಮಿ ಒಳಗಿದ್ರ, ನಾವು ಅವಾಗ ಪಂಜಾಬ್ನಾಗಿದ್ವಿ. ಅವಾಗಿಂದ ಇವ ಅದು ರೂಢಿನ ಆಗ್ಬಿಟ್ಟೈತೆ ಅವಂಗ, ಹಿಂಗೆ ಪೇಟ ಸುತ್ಕೊಂಡು. ಇನ್ನು ನನ್ನ ಸೊಸಿ ಅಂದ್ರೆ ಅವ್ರ ಅಪ್ಪನು ಮಿಟ್ರಾಗೆ ಇದ್ದ, ಅವ ಅವರು ಅಲ್ಲಿ ರಾಜಸ್ಥಾನದಾಗಿದ್ರ. ಹಿಂಗಾಗಿ ನಮ್ಮ ಸೊಸಿ ಹಂಗತಿ ಸೀರೆ ಉಟ್ಕೊಳ ಕಲ್ತಾಳ. ಹಿಂಗೈತಾನೆ ನಿನ್ನ ಕತಿ. ಇನ್ನು ಹುಡುಗಿ ಕರೆಸ್ರಿ. ಅಂದಂಗೆ ಬೀಗ್ರ ನಿಮ್ಮ ಹೊಲ ಮನಿ ಎಷ್ಟು ಅದಾವ್ರಿ? 80 ಎಕರೆ ಹೊಲ, 4 ಮನಿ, 1 ಟ್ಯಾಕ್ಟ್ರು, ಬೈಕು, ಕಾರು, ಇಷ್ಟೆಲ್ಲ ಐತೆ ನೋಡ್ರಿ ನಮ್ದು. ನಾನು ಅಂದೆ ಈ ಹಳ್ಳಿ ಮಂದಿ ನಮ್ಗೆ ಬರೋಬ್ಬರಿ ಆಗಂಗಿಲ್ಲ ಅಂತೇಳಿ ನಮ್ಮ ಮೊಮ್ಮಗಳು ಕೇಳಂಗಿಲ್ರಿ. ಏನು ಮಾಡೋದು? ನಾ ಆದ್ರೆ ಈ ಚೇತನನ್ನ ಮದುವೆ ಹಾಕಿನಂತೆ ಹಠ ಹಾಡ್ಕೊಂಡು ಕುಂತ್ಬಿಟ್ಟ. ಅದ್ರ ಸಂಬಂಧ ಒಪ್ಕೊಂಡ್ವಿ. ಯಾಕಂದ್ರೆ ನಮಗೆ ಈ ಹಳ್ಳಿ ಮಂದಿಗೆ ಬರೋಬ್ಬರಿ ಆಗಂಗಿಲ್ರಿ. ಹಳ್ಳಿಯನ್ನರು ರೈತರಂದ್ರೆ ಏನಂತ ಅನ್ಕೊಂಡ್ಯವ? ನಾವು ರೈತರು ಉತ್ತಿ ಬಿತ್ತಿ ಬೆಳೆದಾಗ ನಿಮ್ಮಂತಾರು ಎಸಿ ರಮ್ಮನ್ಯಾಗ ಕುಂತ್ಕೊಂಡು ತಿಂತೀರಿ. ನಾವು ಇರ್ಲಿಕ್ಕಂದ್ರೆ ಏನು ಮಾಡ್ತಿದ್ರಿ? ಕಲ್ಲು ಹಾಕೊಂಡು ತಿಂತಿದ್ರೇನ? ನಮಗೂ ಏನು ಕಡಿಮೆ ಮಾಡಿಲ್ರಿ ದೇವರು. ನಾವು ಹಳ್ಳಿಯಾಗಿದ್ರು ಸಿಟಿ ಥರನ ಬದುಕ್ತೀವ್ರಿ. ಹಾಯ್ ಚೇತನ್, ಹೌ ಆರ್ ಯು? ಗೌರಿ ಬಂದ್ಲೋ ನಿನ್ನ ಸೊಸಿ. ಹಾಗೆಲೇ ಜರಕ್ಕೊಂಡು ಬಿದ್ದೆ, ಬಿದ್ದು ಕಾಲು ಹೊಳಸ್ಕೊಂಡಿ. ಈಗ ಹಾಯ್ ಅನ್ನಕತ್ತಾಳ ನೋಡು. ಏನು ಗಾಡಿಗೆ ಹಾಯ್ತೆ, ಏನು ಇವ್ರ ಮನ್ಯಾನ ಸೋಫಾ ಸೆಟ್ಟಿಗೆ ಹಾಯ್ತೆ ನೋಡು. ಹಲೋ ಮನ್ವಿತಾ, ಹೌ ಆರ್ ಯು? ಯಾ ಐ ಆಮ್ ಫೈನ್. ನಿನ್ನ ಮಗ ನಿನ್ನ ಬಾಯಿ ಸೊಸಿ ಇಂಗ್ಲೀಷ್ನ್ಯಾಗ ಟಸ್ಸು ಪುಸ್ಸು ಮಾತಾಡಕತ್ತಾರ ನೋಡು. ನೀ ಬಾಯಿ ತಕೊಂಡ್ ಕೇಳು.
ನಿನ್ನ ಮಗ ಎಂತ ಹುಡುಗಿ ಲವ್ ಮಾಡ್ಯಾನ ನೋಡು. ಒಂದು ಸಂಸ್ಕಾರ ಇಲ್ಲ, ಒಂದು ಏನಿಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡು ದೈ ಅಂತ ಬಂದು ನಿಂತು ಬಿಡ್ತು. ಹಿರಿಯರಿಗೆ ನಮಸ್ಕಾರ ಮಾಡೋದಿಲ್ಲ, ಏನೇನು ಗೊತ್ತಿಲ್ಲ. ಈ ಮುದುಕಿ ಬರೀ ಟೈಲ್ಸ್ ಗಲ್ಲಿಂದ ಒಂದೇ ಹೇಳ್ತಾಳ, ಜ್ಯೂಸಿಂದ ಹೇಳ್ತಾಳ. ಮೊಮ್ಮಗಳಿಗೆ ಏನು ಕಲ್ಸೇ ಇಲ್ಲ ಇವಳು. ಮನ್ವಿತಾ, ಎಲ್ರಿಗೂ ನಮಸ್ಕಾರ ಮಾಡು ಪುಟ್ಟ. ಅಜ್ಜಿ ಅದೆಲ್ಲ ಓಲ್ಡ್ ಫ್ಯಾಷನ್, ನಮಸ್ಕಾರ ಮಾಡೋದು ಅದೆಲ್ಲ. ಇವಾಗ ಹಾಯ್ ಅಂತ ಹೇಳ್ಬಿಡ್ಬೇಕು. ಇನ್ನೊಂದ್ಸತಿ ಹೇಳ, ಹಾಯ್ ಎವ್ರಿವನ್. ನೀ ಯಾಕೆ ಮುಖ ಜೋತ್ ಮಾಡ್ಕೊಂಡು ಕುಂತಿ ಗೌರಿ? ಮಾತಾಡ್ಸೋ ಸಸಿನ. ನನಗ ಈ ಹುಡುಗಿ ಅವತಾರ ನೋಡಿ ಏನ್ ಮಾತಾಡ್ಬೇಕು ಅಂತೇಳಿ ಗೊತ್ತಾಗವಲ್ಲೆತ್ತಿ, ಬಾಯನ್ ಮಾತಾ ಹೊಂಡವಲ್ಲು. ನೀವು ಮತ್ತೆ ನಮ್ಮ ಹುಡುಗಿನ ಏನಾರ ಕ್ವಶನ್ ಕೇಳೋದಿತ್ತಂದ್ರೆ ಕೇಳ್ರಿ. ಮತ್ತ ಎತ್ತಿ ನೀವ ಕೇಳ್ರಿ. ನಿನ್ನ ಹೆಸರು ಏನವ? ಓ ಅಜ್ಜಿ, ನಿಮ್ಗೆ ಗೊತ್ತಾಗ್ಲಿಲ್ಲ? ಚೇತನ್ ಅವಾಗ್ಲೇ ಹಾಯ್ ಮನ್ವಿತಾ ಅನ್ನಲ್ಲ, ಅದೇ ನನ್ನ ಹೆಸರು. ಯವ್ವ, ನಾವು ಹಿರಿಯರಾದರು ಕೇಳ್ಬೇಕಾದದ್ದು ಪದ್ಧತಿ ಅವ, ಅದನ್ನ ಕೇಳಕತ್ತೀನಿ ನಾನು. ಅಂದಂಗೆ ಏನು ಓದಿಯವ? ಐ ಮೀನ್ ಡೆಂಟಲ್ ಡಾಕ್ಟರ್. ಅಯ್ಯಯ್ಯ, ಇದೆಂತದೋದೆಳ ಗೌರಿಕಿ ದಂಟಿನ್ ಡಾಕ್ಟರ್ ಅಂತ. ಇಂಥದೊಂದು ಡಾಕ್ಟರ್ ಐತೆನಾ? ಅದು ದಂಟಿನ್ ಡಾಕ್ಟರ್ ಅಲ್ಲದು, ಡೆಂಟಲ್ ಡಾಕ್ಟರ್. ಅಂದ್ರ ಹಲ್ಲಿನ ಡಾಕ್ಟರ್ಗೆ ಡೆಂಟಲ್ ಡಾಕ್ಟರ್ ಅಂತಾರ. ಹಳ್ಳಿ ಗಮರ್ಸ್. ನೀ ಹಳ್ಳಿಯರ ಪಳ್ಳಿಯರ ಅನ್ನಕ್ ಹೋಗ್ಬೇಡ. ನನ್ನ ನಿನ್ನ ಮೊಮ್ಮಗಳನ್ನ ಇಷ್ಟಪಟ್ಟನಂತೇನು ನೋಡಕ್ ಬಂದೀವಿ. ಇಲ್ಲ ಅಂದ್ರೆ ನಿನ್ನ ಮನಿ ಹೊಸಲು ತೊಳಿತಿದ್ದಿಲ್ಲ ನಾವು. ಚಂದ ಮಾತಾಡಿ ಸುಮ್ಮಿರ ನನಗೋಸ್ಕರ. ಏಪ ಚೇತು, ನಿನ್ನ ಮ್ಯಾಗಿನ ಪ್ರೀತಿಯಿಂದ ಇಲ್ಲಿ ಬಂದಿನಿ ನಾನು. ಸುಮ್ಮಿರ್ತೀನಿಪ್ಪ. ಅಂದಂಗ ಯವ್ವ, ಅದೇನಾಯ್ತಲ್ಲ ನಿನ್ನ ಹೆಸರು? ಮೋನಿತಾ. ಮೋನಿತಾ ಯವ್ವ, ಮತ್ತ ಅಡಿಗೆ ಪಡಿಗೆ ಮಾಡಕ್ ಬರ್ತೈತಿಲ್ಲವ? ಓ ಅಜ್ಜಿ, ನನ್ನ ಹೆಸರು ಮೋನಿತಾ ಅಲ್ಲ, ಮನ್ವಿತಾ. ಅದೊಂದು ಯಾವ್ದೋ ತಾ ಬಿಡಿಯವ. ನಾನು ಯಾಕೆ ಅಡಿಗೆ ಮಾಡ್ಲಿ? ಅಡಿಗೆ ಮಾಡಕ್ಕೆಲ್ಲ ಕೆಲಸದವ್ರು ಇರ್ತಾರಲ್ವಾ? ನನಗೆಲ್ಲ ಅಡಿಗೆ ಪಡಿಗೆ ಬರಲ್ಲಪ್ಪ. ಓನ್ಲಿ ನನ್ನ ಕೆಲಸ ಏನಂದ್ರೆ ಡೆಂಟಲ್ ಡಾಕ್ಟರ್. ನಾನು ಡೆಂಟಿಸ್ಟ್ ಆಗಿದ್ದೀನಿ ಅಷ್ಟೇ, ಮತ್ತೆ ಬೇರೆ ಏನು ಮಾಡಕ್ ಮಾಡಲ್ಲ ನಾನು. ಅಯ್ಯವ್ವ, ಹೆಣ್ಮಕ್ಳಾಗಿ ಹುಟ್ಟಿಂದ ಎಲ್ಲ ಕೆಲಸ ಕಲ್ಕೋಬೇಕವ. ಇದೊಂದ ಡಾಕ್ಟರ್ಗೆ ಓದಿನ ಅಂದ್ರೆ ಅದೇನು ಊಟ ಕೊಡುತ್ತೆ ನೀವ? ಇಲ್ಲೋದಿಲ್ಲ. ಹಂಗ ಎಲ್ಲ ದರ್ಗ ಕಲ್ಕೋಬೇಕವ. ಬಾಯವ್ವ, ನಮ್ಮನೆ ಬಂದಿಂದ ಅಡಿಗೆ ಪಡಿಗೆ ನಿಮ್ಮಂತೆಲ್ಲ ಹೇಳ್ಕೊಡ್ತಾಳಂತ. ನಿನ್ನ ಹಾಬೀಸ್ ಮತ್ತೆ ಏನೇನದಾವ ಮನ್ವಿತಾ? ನನ್ನ ಮೊಮ್ಮಗಳ ಭಾರಿ ಗ್ರೇಟ್ ರೀಕಿ. ಯಾಕಂದ್ರೆ ಆಕಿ ಇನ್ಸ್ಟಾಗ್ರಾಮ್ ಒಳಗ ರೀಲ್ ಮಾಡ್ತಾಳ, ಗೊತ್ತನ್ರಿ? ಭಾರಿ ಸಖತ್ ರೀಲ್ ಮಾಡ್ತಾಳ. ಅದೇನು ಇನ್ಸ್ಟಾ ಅದೇನು ರೀಲ್ ಅನ್ಲಲ್ಲ, ಹಂಗಂದ್ರಿ ನೀವ ಗೌರವ. ನಮ್ಮನಿ ಮಗ್ಳ ಮಲ್ಲಿಕಾ ಅದಳಲ್ರಿ, ಚಂದನ್ ಸೀರೆ ಉಟ್ಕೊಂಡು ಫೋನ್ ಹಿಡ್ಕೊಂಡು ಮಾಡ್ತಿರ್ತಾಳಲ್ರಿ, ಅದ ರೀಲ್ಸ್ ಹೇಳಕತ್ತಾರ್ರಿ ಇವ್ರು. ಅಮ್ಮನ ಹಂಗತಿ ಅದ, ಬಿಳೆ ಕೂದಲಾದ್ರೂ ಮ್ಯಾಗ ಕರಿ ಪೇಂಟ್ ಬಡ್ಕೊಂಡ್ ಕುಂತಾಳ. ಈಗಿನ ಅಮ್ಮ ಅದಕ್ಕಿನ ಡೌಲ್ ಅದಾಳ. ಮತ್ತ ಮೊಮ್ಮಗ ಹೆಂಗಿರಾಕಿಲ್ ಬಿಡು. ಮತ್ತ ಅದನ್ನು ಹುಡುಗಿ ಬ್ಯಾಡ ಅಂದಿಯ, ನಿನ್ನ ಮಗ ಅಂತಾನ, ನಾ ಮನಿ ಬಿಟ್ಟು ಹೋಗ್ತೀನಂತಾನ. ಇನ್ನೇನ್ ಮಾಡಕ್ಕಾಗತ್ತ ಗೌರವ? ನಡಿ ಹೂ ಒಂದು ಬಿಡುನು. ನೋಡಿವ ಮನ್ವಿತವ, ನೀನು ಡಾಕ್ಟರ್ ಆಗಿರಲ್ಲಕ್ಕ, ಆದ್ರ ಒಂದ್ ಹೇಳ್ತೀನವ, ನಮ್ದು ಊರಾಗ ದೊಡ್ಡ ಮನಿತನ ಐತಾಯವ. ಬಂದಾರಿಗೆ ಹೋದಾರಿಗೆ ಬರ್ರಿ ಹೋಗ್ರಿ ಅಂತೇಳಿ ಕಲ್ಕೋಯವ್ವ. ಮತ್ತ ನೀ ನಮ್ಮ ಜೊತೆ ಇರಂಗಿಲ್ಲವ. ಯಾವಾರ ಹಳ್ಳಿ ಕಡೆ ಬಂದಿರ್ತಿರಲ್ಲ ಯವ್ವ, ಅವಾಗ ನೀವು ಬಂದಾಗಟ್ಟು ನಮ್ಮ ಹಳ್ಳಿ ಸಂಪ್ರದಾಯನ ಯವ್ವ ಒಂದಿಟ್ಟು ಪಾಲಿಸ್ಯವ. ಈ ಡ್ರೆಸ್ ಬ್ಯಾರೇದ್ ಹಾಕೊಂಬಾರವ ನೀನು. ಈ ಚೂಡಿದಾರ ಪಾಡಿದಾರ ಇಂಥ ಪ್ಯಾಂಟು ಶರ್ಟ್ ಹಾಕೋಬೇಡವ. ಸೀರೆ ಚಂದಾಗ ಸೀರೆ ಉಟ್ಕೊಳಕ್ ಕಲ್ಕೊರ ಅಯ್ಯವ. ಓಕೆ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ತಿಳುವಳಿಕೆ ಹೇಳ್ಕೊಟ್ರಲ್ಲ. ಸರಿ ಆಯ್ತು ಅಜ್ಜಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ ರೀ ನಿಮ್ಮ ಮನೆಗೆ ಬಂದಮೇಲೆ. ಲವ್ ಯು ಅಜ್ಜಿ. ಗುರುವ, ಆಕೆ ಏನೋ ಲಾಸ್ಟ್ನಾಗ ಏನೋ ಅಂತಲ್ಲ, ಹಂಗಂದ್ರಿ ನೀವು? ನಿಮ್ಮನ್ನ ಬಾ ಪ್ರೀತಿ ಮಾಡ್ತಾಳಂತ್ರಿ ಆಕಿ ಮನ್ವಿತಾ. ನಿಮ್ಗೆ ನಮ್ಮ ಹುಡುಗಿ ಒಪ್ಪಿಗೆ ಹೇಳನ್ರಿ. ಒಪ್ಪಿಗೆ ಆಗಿಲ್ಲ ಅಂದ್ರೆ ಮತ್ತೆ ಕೊಡೋದು ತೊಗೊಳೋದು ಮಾತಾಡ್ಬಿಡುನ್ರಿ. ನಮ್ಮ ಮನೆಯವ್ರಿಗೆಲ್ಲರಿಗೂ ನಿಮ್ಮ ಹುಡುಗಿ ಒಪ್ಪಿಗೆ ಹೇಳ್ರಿ. ಆದ್ರೆ ನೀವು ಕೊಡೋದು ಬೇಡ, ನಾವು ತಗೊಳೋದು ಬೇಡ. ಯಾಕೆ ಹೇಳ್ರಿ? ಈ ವರದಕ್ಷಿಣೆ ಕೊಟ್ಟಿರ್ತಾರಲ್ರಿ, ಅದು ಕೊಟ್ಟಿದ್ದು ಏನು ನಮ್ಮ ಹತ್ರ ಇರ್ತತನ? ಇಲ್ಲ, ಅದು ಏಟು ದಿನದ್ದು ಇಂದು ಕೊಟ್ಟಿರ್ತೀರಿ, ತಿಂದ್ಬಿಡ್ತೀವಿ, ಖಾಲಿಯಾಗಿ ಹೋಗುತ್ತೆ. ಬೀಗ್ರ, ಒಬ್ರು ಕೊಟ್ಟಿದ್ದು ಬಾ ದಿನ ಉಳಿಯಂಗಿಲ್ರಿ. ದೇವರು ನಮಗೂ ಏನು ಕಡಿಮೆ ಮಾಡಿಲ್ರಿ. ನೀವು ಕನ್ಯಾದಾನ ಒಂದು ಮಾಡಿಕೊಟ್ಬಿಡ್ರಿ ಸಾಕು ನಮಗೆ. ನೋಡಕ ಬಿಂಕದಾಕಿದ ಅಂತ ಅನ್ಕೊಂಡೆ, ಆದ್ರೂ ತಿಳುವಳಿಕೆ ಇದ್ದಾಳಕಿ ಮುದುಕಿಗೆ. ನೀವು ನಮ್ಮ ಮನೆಗೆ ಮಗಳನ್ನ ಕೊಡಾರ್ರಿ. ಮತ್ತು ನೀವು ನಮ್ಮ ಹೊಲ, ನಮ್ಮ ಮನಿತಾನ ಹೆಂಗೈತಿ ಮತ್ತು ಅದನ್ನಾಟ ಬಂದು ನೋಡ್ಕೊಂಡು ಹೋರಲ್ಲ. ಅದೆಲ್ಲ ನೋಡೋದು ಪಡೋದು ಏನು ಬ್ಯಾಡ್ರಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತಲ್ರಿ ನೀವು ಹೆಂಗದೀರಿ, ನಿಮ್ಮ ಸಂಸ್ಕೃತಿ ಹೆಂಗೈತಿ ಅಂತೇಳಿ. ನಿಮ್ಮ ದೊಡ್ಡತನ ನಿಮ್ಮ ಮಾತಿನಾಗ ತೋರಿಸುತ್ತಲ್ಲ, ಸಾಕು ಬಿಡ್ರಿ. ಇದ್ರದ್ದು ಮುಂದಿನ ಪಾರ್ಟ್ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ರೀ. ಮಿಸ್ ಮಾಡ್ದ ನೋಡ್ರಿ.